ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಕಂಟೆಂಟ್ ಏನಂತ ಗೊತ್ತಾಗಬೇಕಾದ್ರೆ ಫುಲ್ ವಿಡಿಯೋ ನೋಡಿ ಅಷ್ಟೇ. ಲಿಟ್ರಲಿ ಇಲ್ಲಿ ನಿಂಜಾ 500 ನಿಂತಿದೆ, ಯಾರ್ದಂತ ಗೊತ್ತಿಲ್ಲ. ನಿಂಜಾ ಲಿಟ್ರಲಿ ZX 10ಗಿಂತ ಇದು ಇಷ್ಟ ಆಗ್ಬಿಟ್ಟಿದೆ ಇವಾಗ ನನಗೆ. ಸೂಪರ್ ಆಗಿದೆ ಗುರು. ಏನು ಮಾಡೋಣ, ಯಾರ್ದಂತ ಗೊತ್ತಿಲ್ಲ, ಸುಮ್ಮನೆ ವೀಡಿಯೋ ಅದು ಮಾಡ್ಕೊಳ್ಳೋಣ ಬನ್ನಿ. ಏನು ಕ್ರೇಜಿ ಲುಕ್ ಆಗಿದೆ. ಯಾವಾಗ ಸಿರ್ಫ್ ಪೇಂಟ್ ಮಾಡೋದ ಇಲ್ಲಿ? ಯಾಕೆ ಅಲ್ಲ, ಗಾಡಿ ಎಲ್ಲ ಓಡಿಸೋಕೆ ಅದಕ್ಕೆ ಕೊಡ್ತಾರ ಯಾರಾದರೂ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬರೀ ಇದು ಪೇಂಟ್ಗೆ ಅಷ್ಟೇನಾ ಈ ಜಾಗ? ಇಲ್ಲಿ ಬರೀ ಪೇಂಟಿಂಗ್ ಅಷ್ಟೇ ಮಾಡೋದಾ? ಅಲ್ಲಲ್ಲ, ಗಾಡಿ ಎಲ್ಲ ನಿಲ್ಸಿದಾರಲ್ಲ ಅದಕ್ಕೆ ಕೇಳಿದೆ. ಗಾಡಿ ನಿಲ್ಸಿದಾರಲ್ಲ, ಲಾರಿ ಅದಕ್ಕೆ ಕೇಳಿದೆ. ಅಂದರೆ ಅವ್ರ ಜೊತೆ ಹಿಂಗೆ ಹೋಗಿ ಬರ್ಬೋದಾ ಅಂತ. ಅಂದರೆ ಎಲ್ಲಿ ಹೋಗ್ತಾರಲ್ಲ ಇವಾಗ, ಹಂಗೆ ಅವ್ರ ಜೊತೆ ಹೋಗ್ಬೋದಾ ಎಲ್ಲಿಗಾದ್ರು ಅಂತ. ಟ್ರಿಪ್ಪಿಗೆ ಹೋಗೋ ಅಂದರೆ ಇವಾಗ ಟ್ರಿಪ್ಗೆಲ್ಲ ಹೋಗ್ತಾರಲ್ಲ ಅವ್ರದಾ? ಅವ್ರ ಗಾಡಿ ಓನರಾ? ಗೊತ್ತಿಲ್ಲ ನನಗತ್ತೆ. ಜನ मस्त दिल्ली रखो पानी वाला मला है पानी वाला मला है वळके या ये ಏನು ಭಯ ಇದು? वागर यूट्यूब या ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ನನ್ನ ಮಕ್ಕಳನ್ನ. ಅಲ್ಲೋಳು ಯೂಟ್ಯೂಬ್ ಅಂತೆ. ಸಣ್ಣ ಬೆಳಂಗ್ ಹೊಡಿ ಜಗದಾರಿ ಎಷ್ಟು हमको डुमको हमारे डुमा डिंडक तक डिंडक स्कूल Tell me. ಇರು ಭಯ್ಯ, ಏನು ಹೇಳಬೇಕು? ನಮಸ್ಕಾರ. MK ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಟೆಂಡರ್ ಆಗಿ. ತುಂಬ ಒಳ್ಳೆ ಸ್ಕೂಲು, ಶಿಸ್ತಿದೆ. ಮಕ್ಕಳನ್ನ ಅಡ್ಮಿಷನ್ ಮಾಡೋಂಗಿದ್ರೆ ಯಾರಾದರೂ ಅಡ್ಮಿಷನ್ ಮಾಡಿ. ನಮಸ್ಕಾರ. A few moments later. Okay. Shippy Taleri Kasawari Mamnya Zuriwal Sibua जंपर में बम्पर सुपर टेस्ट. Siapa bakal serius kan Isa? Shippy ತಗೊಂಡಿದ್ದೀನಿ. ಹೇಳಿ, ಏನಾದ್ರು ಹೇಳೋದಿದ್ರೆ ಹೇಳಿ. ಏನು ಹೇಳೋಣಪ್ಪ, ಇದೆ ನಮ್ಮ ಬಡವರು ಅಷ್ಟೇ. ಹಾಂ, ಹೊಟ್ಟೆ ಮೇಲೆ ಹೊಡಿಬೇಕು, ಹೊಟ್ಟೆ ಮೇಲೆ ಹೊಡ್ತಾ ಇರ್ಬೇಕು ಅಷ್ಟೇ. ದಿವಸ 50 ಬೇರೆಲ್ಲ 60. ಪಾಪ ಇದೆಲ್ಲ ಮಾಡಿದ್ರೆ 10 ರೂಪಾಯಿ ಡಿಸ್ಕೌಂಟ್. ಕನ್ನಡ ಬರುತ್ತೆ, ಕನ್ನಡ ಬರುತ್ತೆ. ಮಾಮಗೆ ಹಿಂದೆ ಕೇಳಿದೆ. ನಾ ಕನ್ನಡ ಬರಲ್ಲ, ದಿವ್ಸಕ್ಕೆ ಏನು ಮಾತಾಡೋದು ದೇವರೇ.
ಏಯ್ ನಮ್ಮ ಕನ್ನಡ ಹುಡುಗ ಕೂತ್ಕೊಳ್ಳ ಏಯ್ ಕನ್ನಡ ಕನ್ನಡ ಕೇಳ ಗೊತ್ತಾಗಲ್ಲ ನೋಡೋದಾಗ ನಾನು ಅಮ್ಮಕ್ಕ ಹಿಂದಿ ಬಂದ ಹಿಂದಿ ಏನು ಅರ್ಥ ಆಗಲ್ಲ ಅದೇ ಸುಮ್ಮನೆ ಆಧಾರ ಮಾಡೋದು ಆಧಾರ ಮಾಡಿದ್ರೆ ನೋಡಿದ್ರೆ ನಾವು ಕನ್ನಡ ಹುಡುಗ ಬಿಡು ಯಾವರಪ್ಪ ಕೊಡುಗು ಹುಡುಗ ಇದು ಯೂಟ್ಯೂಬ್ಗೆ ಹಾಕ್ತೀಯಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ. ಹಾಂ ಸರಿ ಮಗ ಒಳ್ಳೇದಾಗಿ ಓಕೆ. ತಪ್ಪದ್ದು ಯಾವ್ದು ಮಾಡಬೇಡ, ಒಳ್ಳೇದು ಮಾಡು, ತಪ್ಪಿದ್ದು ಯಾವ್ದು ಮಾಡಬೇಡ. ಯಾವುದಿಲ್ಲ. ಹಾಂ ಈಗ ನನ್ನ ಮೊಬೈಲ್ ಬರ್ತೀಗ ಬರುತ್ತೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಯೂಟ್ಯೂಬ್ ಅಷ್ಟೇನಾ? ಯೂಟ್ಯೂಬಲ್ಲಿದೆ ತೋರಿಸ್ತೀನಿ. ಗೊತ್ತಾಗಲ್ಲ ನನಗೆ. ನಾಳೆ ಬೆಳಿಗ್ಗೆ ಇಲ್ಲಿ ಕ್ಲಿಕ್ ಮಾಡಿ. ಹಾಂ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಏನೋ ಕಂಟೆಂಟ್ ಮಾಡೋಕ್ಕೋಗಿ ಏನೆಲ್ಲೋ ಆಗ್ಬಿಟ್ಟಿದೆ. ಅವರು ಏನೆಲ್ಲೋ ಹೇಳಿದ್ರಲ್ಲ ಕನ್ನಡದಲ್ಲಿ ವಿಲಾಸಿ ಮಾತಾಡೋಕೆ ಈ ಕನ್ನಡದನ್ನ ಅಂತ. ಒಬ್ಬನೇ ರಾತ್ರಿ 10 ಗಂಟೆಗೆ ಕಂಟೆಂಟ್ ಮಾಡೋಕ್ಕೆ ಹೊರಟಿದ್ದೀನಿ ಗೈಸ್. ನಾನು ಯಾವಾಗ ನೋಡಿದ್ರು ಇಲ್ಲಿಗಂತೂ ತಲುಪೇ ಬಿಡ್ತೀನಿ. ಕೂಡ್ಲು ಗೇಟು ನಮ್ಮ ರೂಮ್ ಬಿಟ್ಟರೆ ಕೂಡ್ಲು ಗೇಟು. ಅದು ಹೆಂಗೂ ನಡ್ಕೊಂಡು ಬಂದು ತಲುಪೇ ಬಿಡ್ತೀನಿ ಗುರು. ಎಲ್ಲೂ ನಿಲ್ಲೋದಕ್ಕೂ ಮನಸ್ಸಾಗಲ್ಲ. ಸುಮ್ಮನೆ ಕಂಟೆಂಟ್ ಮಾಡೋಣ ಅಂತ ಹೊರಟು ಎಲ್ಲರಿಗೂ ಬಂದು ತಲುಪಿಟ್ಟಿರ್ತೀನಿ. ಡೈಲಿ ಇದೇ ಆಗ್ಬಿಡ್ತು ನನ್ನ ಕತೆ ಅಂತೂ. ಇವಾಗ ಬನ್ನಿ ಮತ್ತೆ ರಿಟರ್ನ್ ಹೋಗೋದು. ನೈಟು ಬೇರೆ 9 ಗಂಟೆ. ಚಾರ್ಜ್ ಇಲ್ಲ ಫೋನು, ಅದಕ್ಕೆ ಚಾರ್ಜ್ ಇಟ್ಟು ನಡ್ಕೊಬಂದಿರೋದು. ಇಲ್ಲಾಂದರೆ ಹಂಗೆ ಬರೋದಿಲ್ಲ ನಾನು. ಕೈಸಿರೋದೇ 1% ಚಾರ್ಜು. ಏನೋ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವಾಗ 1 ನಿಮಿಷ ಮಾಡಿ 1-1.5 ನಿಮಿಷ ಮಾಡಿ ವಿಡಿಯೋ ಎಂಡ್ ಮಾಡಬೇಕು. ಏನಾಗುತ್ತಪ್ಪ ಅದು ಇರೋದು 11 ಸೆಕೆಂಡ್ ಆಗಿದೆ. ಇಲ್ಲಿ ಬಂದಿದ್ದೀನಿ ಗೊತ್ತಾ, ಇದು ಹಳೆ ಪಿ ಜಿ ಹತ್ರ ಬಂದಿದ್ದೀನಿ. ಈ ಜಾಗ ಇಲ್ಲಿ ಈ ಅಂಗಡಿಗಳು ನಾನು ಬಂದೇ ಇಲ್ಲ ಅಷ್ಟು. ಅಂದೇ ಇಲ್ಲ ಅಂದರೆ ಅಷ್ಟು ಅಲ್ಲ, ಒಂದು ಸಲ ಬಂದಿಲ್ಲ. ಇಲ್ಲಿ ಕೂತ್ಕೊಂಡು ಸುಮ್ಮನೆ ಏನು ಮಾಡೋದು ನನಗೆ ಗೊತ್ತಿಲ್ಲ. ಯಾರನ್ನೋ ಕಳ್ಳರು ನಡೆಯೋಕೆ ಹೋಯ್ತವ್ರು. ಕಳ್ಳರು ಮನೆ ಹತ್ರನೇ ಇರ್ತಾರೆ. ಅವ್ರು ನೋಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಏನು ಮಾಡೋಣ ಇದೆ ಗೊತ್ತಿದ್ರು ಅವ್ರು ನಡೆಯೋಕ್ಕಾಗಲ್ಲ. ನನ್ನ ಫ್ರೆಂಡು ವರ್ಕ್ ಮಾಡೋ ಆಫೀಸ್ ಇದೆ. ಇದು ಏನಂತ ಇದು NGM ಆಫೀಸರ್ಸ್ ಅಂತ ಏನೋ ಒಂದಿದೆ. ಅದರಲ್ಲಿ ವರ್ಕ್ ಮಾಡ್ತಿದ್ದಾನೆ. ನೋಡೋಣ. ಅಯ್ಯೋ ಫಸ್ಟ್ ಆಫ್ ಆಲು ಜನರು ಹೋದರೆ ಮಾತಾಡಬೇಕು, ಇನ್ನು ಗರ್ಲ್ಸ್ ಹೋದರೆ ಹೆಂಗೆ ಮಾತಾಡೋಣ ಗುರು. ಫೇವ್ರೇಟ್ ಹೋಯ್ತಾಯಿತ್ತು. ಎಲ್ಲ ಕಾರು ಫೇವ್ರೇಟೇ. ಕಣ್ಣು ಮುಂದೆ ಹೋಗಿದ್ದು ವರ್ಣ. ಏನು ಮಾಡೋಣ ಈಸ್ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ಟೈಮ್ ಸಿಗೋ ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಇವತ್ತು ವೀಕ್ ಆಫ್ ಇತ್ತು, ಆದರೂ 4 ಗಂಟೆ ವರ್ಕ್ ಇತ್ತು. ಅದು ಮಾಡಿಬಿಟ್ಟೇ ಬಂದಿದ್ದು. ಇವಾಗ ಆಗ್ಬಿಟ್ಟು ಟೈಮು 1% ಚಾರ್ಜ್ ಇದೆ. ಸ್ವಿಚ್ ಆಫ್ ಆಗೋ ಮುಂಚೆ ವ್ಲಾಗ್ ಎಂಡ್ ಮಾಡಬೇಕು. ರೀಲ್ಸ್ ಒಂದು ಸ್ವಲ್ಪ ಎಲ್ಲ ಟ್ರೈ ಮಾಡಿದ್ದೀನಿ. ಆ ರೀಲ್ಸ್ ಮಾಡೋದಕ್ಕೆ ಹೊರಗಡೆ ಏನಾದ್ರು ತಿನ್ನಲೇಬೇಕಾದ, ಅದು ತಿಂದು ನನಗೇನೋ ಆಗ್ತಾಯಿದೆ. ಹೊರಗಡೆ ತಿನ್ನೋಕ್ಕೆ ಮನಸ್ಸಿಲ್ಲ ಗುರು. ನೀರು ಕುಡ್ಕೊಂಡಿರೋಣ ಅಂತ ಹಚ್ಬಿಡತ್ತೆ. ಸರಿ ಇನ್ನೇನಿಲ್ಲ, ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿರು ಟೇಕ್ ಕೇರ್, ಬಾಯ್ ಬಾಯ್.